ನನ್ನ ಗಂಡ ಒಂದು ಸುಂದರವಾದ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬಂದ. ಅವಳು ಅವನ ತಂಗಿ ಅಂತ ಹೇಳಿದ. ನಾನು ನಂಬಿದೆ. ಅವಳು ತುಂಬು ಗರ್ಭಿಣಿ ಆಗಿದ್ದಳು. ಅವಳ ಎಲ್ಲ ಆರೈಕೆಯನ್ನು ಮಾಡಿದೆ. ಇನ್ನೇನು ಡೆಲಿವರಿ ಆಗಬೇಕು. ಒಂದು ಕೊನೆಯ ಬಯಕೆ ಇದೆ ಅಕ್ಕ ಅಂತ ಹೇಳಿದಳು. ನಾನು ಕರೆದುಕೊಂಡು ಹೋದೆ. ಆಗ ಅಲ್ಲಿ ಯಾರೋ ಅವಳನ್ನು ನಿನ್ನ ಗಂಡ ಬಂದಿಲ್ಲ ಅಂತ ಕೇಳಿದರೆ, ನನ್ನ ಗಂಡ ಮನೆಯಲ್ಲೇ ಇದ್ದಾರೆ ಅಂತ ಹೇಳಿದಳು. ಮನೆಯಲ್ಲಿ ಇರುವ ರವಿ ನನ್ನ ಗಂಡ ಅಂತ ಹೇಳಿದಳು. ಅವರು ನನ್ನ ಗಂಡ ಅಂತ ನಾನು ಹೇಳಿದರೆ, ಇಲ್ಲ ಅವರು ನನ್ನ ಗಂಡ, ಅವರು ನಿಮ್ಮನ್ನು ಅವರ ಅಕ್ಕ ಅಂತ ಹೇಳಿದ್ದಾರೆ. ರವಿ ಹತ್ತಿರ ಬಂದು ಇಬ್ಬರು ಕೇಳಿದಾಗ ಅವನು ಕೊಟ್ಟ ಉತ್ತರದಿಂದ ನಾನು ಬೆಚ್ಚಿಬಿದ್ದೆ. ನನ್ನ ಹೆಸರು ರಮ್ಯಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಚೆನ್ನಾಗಿ ಓದಿ ಒಳ್ಳೆಯ ಕೆಲಸದಲ್ಲಿ ಇದ್ದೇನೆ. ಬದುಕಲು ಯಾವುದೇ ರೀತಿಯ ತೊಂದರೆ ಇಲ್ಲ. ತಿಂಗಳಿಗೆ 1,00,000ಕ್ಕಿಂತ ಹೆಚ್ಚಿಗೆ ಸಂಬಳ ಬರುತ್ತದೆ. ನಮ್ಮ ಆಫೀಸ್ನಲ್ಲಿ ನನ್ನ ಕೈ ಕೆಳಗೆ ಕೆಲಸ ಮಾಡುವ ರವಿಯನ್ನು ಪ್ರೀತಿಸಿ ಮದುವೆಯಾದೆ. ಅವನು ಕೂಡ ನಾನು ಕೇಳಿದ ತಕ್ಷಣ ಒಪ್ಪಿಕೊಂಡ. ಮೊದಲು ಮನೆಯಲ್ಲಿ ಹುಡುಗ ನಿನಗಿಂತ 1 ವರ್ಷ ಚಿಕ್ಕವನು, ಸಂಬಳವೂ ಕೂಡ ನಿನಗಿಂತ ಕಡಿಮೆ, ಯೋಚಿಸು ಅಂತ ಹೇಳಿದರು. ಆದರೆ ಗೊತ್ತಿಲ್ಲದ ಯಾವುದೋ ಹುಡುಗನನ್ನು ಮದುವೆ ಆಗುವುದಕ್ಕಿಂತ ಗೊತ್ತಿರುವ ರವಿಯನ್ನು ಮದುವೆ ಆಗುವುದು ಉತ್ತಮ ಅಂತ ಅನಿಸಿ ಯಾರ ಮಾತಿಗೂ ಸೊಪ್ಪು ಹಾಕದೆ ರವಿಯನ್ನು ಸಂಪೂರ್ಣವಾಗಿ ನಂಬಿ ಮದುವೆಯಾದೆ. ಮೊದಲು ಎಲ್ಲ ಚೆನ್ನಾಗಿತ್ತು. ರವಿ ನನ್ನನ್ನು ಪ್ರೀತಿಸುತ್ತಿದ್ದ. ನಾನು ಹೇಳಿದ ಹಾಗೆ ಕೇಳುತ್ತಿದ್ದ. ಬದುಕು ಸುಂದರವಾಗಿತ್ತು. 1 ವರ್ಷ ನಂತರ ಅವನಲ್ಲಿ ಸಣ್ಣ ಬದಲಾವಣೆಗಳು ಶುರುವಾದವು. ಅವನು ನನ್ನನ್ನು ತಾತ್ಸಾರ ಮಾಡಲು ಶುರು ಮಾಡಿದ. ನಾನು ಹೇಳಿದ ಹಾಗೆ ಕೇಳುತ್ತಿರಲಿಲ್ಲ. ಕೋಪ ಮಾಡಿಕೊಳ್ಳುತ್ತಿದ್ದ. ಯಾವಾಗಲೂ ಅವನ ಫೋನಿನಲ್ಲಿ ಯಾರಿಗೋ ಮೆಸೇಜ್ ಕಳಿಸುತ್ತಾ ಯಾರ ಜೊತೆ ಮಾತನಾಡುತ್ತಾ ಇರುತ್ತಿದ್ದ. ಅದು ನನಗೆ ಅರ್ಥವಾಗುತ್ತಿರಲಿಲ್ಲ. ಅವನಿಗೆ ಬೇಕಾದ ಸ್ಪೇಸನ್ನು ಕೊಡಬೇಕು, ಪ್ರತಿಯೊಂದಕ್ಕೂ ಇರಿಟೇಟ್ ಮಾಡಬಾರದು ಅಂತ ಸುಮ್ಮನಾಗುತ್ತಿದ್ದೆ. ಇದು 1-2 ದಿನಗಳದ್ದಲ್ಲ, ತುಂಬ ದಿನಗಳದ್ದು. ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡಿಕೊಳ್ಳುತ್ತಿದ್ದ. ನಾನು ಸುಮ್ಮನಾಗುತ್ತಿದ್ದೆ. ನನ್ನ ಕೈ ಕೆಳಗಡೆ ಕೆಲಸ ಮಾಡುವುದು ಅವನಿಗೆ ಅವಮಾನವಂತೆ. ಅದಕ್ಕೆ ಬೇರೆ ಕಂಪನಿಯಲ್ಲಿ ಕೆಲಸ ನೋಡಿಕೊಂಡಿದ್ದಾನೆ. ಸಂಬಳ ಜಾಸ್ತಿ ಬರುತ್ತದೆ. ಎಷ್ಟು ಅಂದರೆ ಹೇಳಲು ಅಸಾಧ್ಯ, ಅಷ್ಟು ಬರುತ್ತದೆ. ಅವನು ಮಾಡುವ ಈ ರೀತಿಯ ಸಣ್ಣ ಪುಟ್ಟ ಅವಮಾನಗಳನ್ನು ತಡೆದುಕೊಳ್ಳಬೇಕಿತ್ತು. ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಣಕಿಸುತ್ತಿದ್ದ. ಅವನು ನನಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಅವನಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಆದರೆ ನಾನು ಏನು ಮಾಡಲಿ? ಅವನಿಗಿಂತ ಒಳ್ಳೆಯ ಸಂಬಳ, ಒಳ್ಳೆಯ ಕೆಲಸ ಇರುವುದು ನನ್ನ ತಪ್ಪ? ಎಷ್ಟು ಬಿಡಿಸಿ ಹೇಳಿದರೂ ಅವನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಮೂರ್ಖನ ರೀತಿ ಹಾಡುತ್ತಾನೆ. ಅವನಿಗೆ ಯಾರೂ ಇಲ್ಲ. ಒಬ್ಬ ಗೆಳೆಯ ಇದ್ದಾನೆ. ಅವನು ಯಾವಾಗಲೂ ಇವನ ಪರವಾಗಿ ಮಾತನಾಡುತ್ತಾನೆ. ಏನು ಮಾಡಲಿ? ಮೊದಲು ನನ್ನ ಕಾರಿನಲ್ಲಿ ಹೋಗುತ್ತಿದ್ದ, ಆನಂತರ ಟ್ಯಾಕ್ಸಿ. ಈಗ ನನಗಿಂತ ಚೆನ್ನಾಗಿರುವ ಹೊಸ ಕಾರನ್ನು ತೆಗೆದುಕೊಂಡಿದ್ದಾನೆ. ಸಂಪಾದನೆ ಚೆನ್ನಾಗಿ ಇರಬಹುದು. ನನ್ನ ಗಂಡ ಎತ್ತರಕ್ಕೆ ಬೆಳೆಯುತ್ತಿರುವುದು ನನಗೂ ಕೂಡ ಖುಷಿ. ಆದರೆ ನನ್ನ ಖುಷಿ ಅವನಿಗೆ ಅರ್ಥವಾಗುತ್ತಿಲ್ಲ. ಇತ್ತೀಚೆಗೆ ನಮ್ಮಿಬ್ಬರ ನಡುವೆ ಸಂಬಂಧವೂ ಕೂಡ ಹದಗೆಡುತ್ತಿದೆ. ದಿನದಿಂದ ದಿನಕ್ಕೆ ಅಡ್ಜಸ್ಟ್ಮೆಂಟ್ ಸಣ್ಣ ಪುಟ್ಟ ವಿಷಯಗಳಲ್ಲಿ ಮಾಡಿಕೊಳ್ಳಬಹುದು, ಸಂಪೂರ್ಣವಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನನಗೆ ತುಂಬ ನೋವಾಗುತ್ತದೆ. ಅಮ್ಮನಿಗೆ ಹೇಳಿದರೆ, ನೀನೇ ತಾನೇ ಇಷ್ಟಪಟ್ಟು ಮದುವೆ ಆಗಿದ್ದು, ಅನುಭವಿಸು. ನಾವು ಬೇಡ ಅಂತ ಹೇಳಿದರೆ ಕೇಳುವುದಿಲ್ಲ. ಅನುಭವಕ್ಕೆ ಬಂದಾಗ ಗೊತ್ತಾಗುತ್ತದೆ ಅಲ್ಲವೇ ಅಂತ ಕೇವಲವಾಗಿ ಮಾತನಾಡಿದಳು. ಇಂದು ನನ್ನ ಗಂಡ ಒಂದು ಸುಂದರವಾದ ಪ್ರೆಗ್ನೆಂಟ್ ಹುಡುಗಿಯನ್ನು ಕರೆದುಕೊಂಡು ಬಂದ. ಅವಳು ಅವನ ತಂಗಿಯಂತೆ. ಇವಳ ಗಂಡ ಬೇರೆ ಊರಿಗೆ ಹೋಗಿದ್ದಾನೆ. ಡೆಲಿವರಿ ಆಗುವವರೆಗೂ ಇಲ್ಲೇ ಇರಲಿ ಅಂತ ಹೇಳಿದ. ಅವಳು ತುಂಬ ಒಳ್ಳೆಯ ಹುಡುಗಿ ಅಂತ ಅನಿಸುತ್ತದೆ. ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ನನಗೆ ಯಾರೂ ಇಲ್ಲ, ನಾನು ಒಬ್ಬನೇ ಇರುವುದು ಅಂತ ಹೇಳಿದವನಿಗೆ ತಂಗಿ ಎಲ್ಲಿಂದ ಬಂದಳು? ಕೇಳಿದರೆ ಜಗಳ, ಬೇಸರ ಮಾಡಿಕೊಳ್ಳುತ್ತಾನೆ. ಅವಳ ಎದುರಿಗೆ ಅಂತ ಸುಮ್ಮನಾದೆ. ಅವಳನ್ನು ನನ್ನ ಕೈಯಲ್ಲಿ ಎಷ್ಟು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯ ಅಷ್ಟು ಚೆನ್ನಾಗಿ ನೋಡಿಕೊಂಡೆ. ಇಂದು ಬೆಳಗ್ಗೆ ಆಫೀಸಿಗೆ ಹೋಗಬೇಕಾದಾಗ ಅವನು ಅವಳ ಹೊಟ್ಟೆಯ ಮೇಲೆ ಮುತ್ತು ಕೊಟ್ಟು ಹೋಗುತ್ತಿದ್ದಾನೆ. ಮಗುವಿಗೆ ಅಂತ ಬೆಚ್ಚಿ ಬಿದ್ದೆ ನಾನು.
ಅವರಿಬ್ಬರು ಅಣ್ಣ ತಂಗಿಯ ರೀತಿ ಇಲ್ಲ. ಇಂದು ಸಾಯಂಕಾಲ ಅಕ್ಕ ನಾನು ಪಾನಿಪುರಿ ತಿನ್ನಬೇಕು ಅಂತ ಹೇಳಿದಳು. ನನ್ನ ಗಂಡ ಇನ್ನೂ ಬಂದಿಲ್ಲ. ಇವಳಿಗೆ ಪಾನಿಪುರಿ ತಿನ್ನಿಸಿದರೆ ಅವನಿಗೆ ಖುಷಿಯಾಗುತ್ತದೆ ಅಂತ ಹೋಟೆಲ್ಗೆ ಕರೆದುಕೊಂಡು ಹೋದೆ. ಪಾನಿಪುರಿ ತಿಂದು ಹೊರಗೆ ಬರಬೇಕಾದಾಗ ಆ ಹುಡುಗಿಗೆ ಪರಿಚಯ ಇರುವವರು ಸಿಕ್ಕಿದರು. ಅವರು ಚೆನ್ನಾಗಿ ಮಾತನಾಡಿಸಿದ್ದರು. ನನ್ನ ಬಗ್ಗೆ ಕೇಳಿದರು. ಇವರು ನನ್ನ ಗಂಡನ ಅಕ್ಕ ಅಂತ ಹೇಳಿದಳು. ನಾನು ಬೆಚ್ಚಿಬಿದ್ದೆ. ನಿನ್ನ ಗಂಡ ಹೆಂಡತಿ? ಅವಳನ್ನು ಕೇಳಿದರೆ ನನ್ನ ಗಂಡ ಆಫೀಸ್ನಿಂದ ಇನ್ನೂ ಬಂದಿರಲಿಲ್ಲ ಅಂತ ಹೇಳಿದಳು. ನಂತರ ನಾನು ಅವರೆಲ್ಲ ಹೋದ ಮೇಲೆ ನೀನು ಹೇಗೆ ಹೇಳಿದೆ ನನ್ನನ್ನು ನಿನ್ನ ಗಂಡನ ಅಕ್ಕ ಅಂತ? ನಿನ್ನ ಗಂಡ ಯಾರೂ ನನಗೆ ಗೊತ್ತೇ ಇಲ್ಲ. ಪ್ರತಿದಿನ ನಮ್ಮ ಮನೆಯಲ್ಲೇ ಇರುವವರು ನನ್ನ ಗಂಡನೇ. ಅಯ್ಯೋ, ಅವರು ನನ್ನ ಗಂಡ. ನಿನ್ನ ಗಂಡ ಬೇರೆ ಊರಿಗೆ ಹೋಗಿದ್ದಾರೆ ಅಲ್ಲವೇ? ಭಯವಾಯಿತು. ಆಗ ನಿಧಾನವಾಗಿ ವಿಚಾರಿಸಿ ಕೇಳಿದಾಗ ಅರ್ಥವಾಯಿತು. ನನ್ನ ಗಂಡ ಅವಳ ಗಂಡ ಇಬ್ಬರು ಒಬ್ಬನೇ. ನನಗೆ ಅವಳನ್ನು ತನ್ನ ತಂಗಿ ಅಂತ ಹೇಳಿದ್ದಾನೆ. ಅವಳಿಗೆ ನನ್ನನ್ನು ಅವನ ಅಕ್ಕ ಅಂತ ಹೇಳಿದ್ದಾನೆ. ಇಬ್ಬರ ಜೊತೆ ಆಟವಾಡಿದ್ದಾನೆ. ಅವಳಿಗೆ ನಾನು ವಿವರಿಸಿ ಹೇಳಿದೆ. ಆಗ ಅವಳು ಕೂಡ ಬೇಸರಗೊಂಡಳು. ಇಬ್ಬರೂ ಹೋಗಿ ಅವನಿಗೆ ಚೆನ್ನಾಗಿ ಬೈದೆವು. ಆಗ ಅವನು ಹೇಳುತ್ತಾನೆ, ಏನು ಮಾಡಲಿ, ನನಗಿಂತ ದೊಡ್ಡವಳನ್ನು ಮದುವೆಯಾದೆ. ಅವಳು ಎಲ್ಲದರಲ್ಲೂ ನನಗಿಂತ ಟಾಪ್ನಲ್ಲಿ ಇದ್ದಳು. ಇದರಿಂದ ನನಗೆ ಅವಮಾನವಾಗುತ್ತಿತ್ತು ನನ್ನ ಗಂಡಸ್ತನಕ್ಕೆ. ಅದಕ್ಕೆ ನನಗೆ ಸರಿಹೊಂದುವ ನಿನ್ನನ್ನು ಮದುವೆಯಾದೆ. ಬೇಕಾದರೆ ಅವಳಿಗೆ ಡೈವರ್ಸ್ ಕೊಡುತ್ತೇನೆ. ನನ್ನ ಮಗು ನಿನ್ನ ಹೊಟ್ಟೆಯಲ್ಲಿ ಇದ್ದಾನೆ. ದಯವಿಟ್ಟು ಇಬ್ಬರು ಒಟ್ಟಿಗೆ ಇರೋಣ ಅಂತ ಅವನ ಎರಡನೇ ಹೆಂಡತಿಯ ಕೈಯನ್ನು ಹಿಡಿದುಕೊಂಡ. ಅವಳು ಕೋಪಗೊಂಡು ಹೊರಟು ಹೋದಳು. ನಾನು ಕೂಡ ಅವನಿಗೆ ಚೆನ್ನಾಗಿ ಬೈದು ಮನೆಯಿಂದ ಹೊರಗಡೆ ಹಾಕಿದೆ. ಗೊತ್ತಿರುವ ಹುಡುಗ ಅಂತ ಮದುವೆ ಆಗಿದ್ದಕ್ಕೆ ನನ್ನ ಬದುಕು ಹಾಳಾಗಿ ಹೋಯಿತು. ಇನ್ನು ಬದುಕಿನಲ್ಲಿ ಯಾರನ್ನು ನಂಬಬಾರದು, ಒಂಟಿಯಾಗಿ ಬದುಕಬೇಕು ಅಂತ ತೀರ್ಮಾನಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.